ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಆವಾಗ ನಿಮಗೆಲ್ಲ ನಾನು ಯಾವ ವೀಡಿಯೋ ಹಾಕಿದ್ರೂ ಅದರ ಅಪ್ಡೇಟ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಇವತ್ತಿನ ವಿಷಯಕ್ಕೆ ಬರೋಣ. ಗೃಹಲಕ್ಷ್ಮಿ ದುಡ್ಡು 21ನೇ ಕಂತು ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಆಗಿದೆ ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೇನೆ. ಈಗ 21ನೇ ಕಂತಿನ ಗೃಹಲಕ್ಷ್ಮಿ ಹಣ ಯಾವ್ಯಾವ ಜಿಲ್ಲೆಗೆ ಬಂದಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇನ್ನು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಏನು ಬೆಂಗಳೂರು ಇದೆಯೋ ಬೆಂಗಳೂರು ಅಕ್ಕಪಕ್ಕದ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲೇ ಹಣ ಬಿಡುಗಡೆ ಆಗಿದೆ. ಮಂಡ್ಯ ಜಿಲ್ಲೆ, ಉಡುಪಿ ಜಿಲ್ಲೆ, ನಿನ್ನೆ ಮತ್ತು ಇವತ್ತಿನಿಂದ ಉತ್ತರ ಕನ್ನಡ, ವಿಜಯನಗರ, ಬೆಳಗಾವಿ, ಶಿವಮೊಗ್ಗ ಇಷ್ಟು ಜಿಲ್ಲೆಗಳಿಗೆ ಹೊಸದಾಗಿ ಹಣ ಬಿಡುಗಡೆ ಪ್ರಾರಂಭವಾಗಿದೆ. ಹಾಗಿನೂ ಶಿವಮೊಗ್ಗ ಜಿಲ್ಲೆಗೆ ಹಣ ಬಿಡುಗಡೆ ಆಗಿದೆ ಫ್ರೆಂಡ್ಸ್. ತುಮಕೂರು ಜಿಲ್ಲೆ ಶುರುವಾಗಿದೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಗೂ ಶುರುವಾಗಿದೆ ಹಣ ಜಮಾ ಆಗಲಿಕ್ಕೆ ಫ್ರೆಂಡ್ಸ್. ದಕ್ಷಿಣ ಕನ್ನಡ, ಬಳ್ಳಾರಿ, ಇನ್ನು ಇಷ್ಟು ಜಿಲ್ಲೆಗೆ ಹಣ ಬಿಡುಗಡೆ ಪ್ರಾರಂಭವಾಗಿದೆ. ಏನು ಹಣ ಒಂದಿನ ಬಿಡುಗಡೆಯಾಗಿ ಮಧ್ಯ ಶನಿವಾರ, ಭಾನುವಾರ ಸ್ಥಗಿತಗೊಂಡಿತ್ತು. ಮತ್ತು ಸೋಮವಾರ, ಮಂಗಳವಾರ ರೀಸ್ಟಾರ್ಟ್ ಆಗಿದೆ. ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಪ್ರಾರಂಭ ಆಗಿಲ್ಲ. ಇನ್ನು ಯಾವುದಾದಂದರೆ ದಾವಣಗೆರೆ, ಕೊಡಗು, ಕೋಲಾರ, ಹಾಗೆ ಇನ್ನು ರಾಮನಗರ, ಈ ಥರ ಕೆಲವೊಂದಿಷ್ಟು ಜಿಲ್ಲೆಗೆ ಇನ್ನೂ ಹಣ ಜಮಾ ಪ್ರಾರಂಭ ಆಗಿಲ್ಲ. ಆಗಲಿಕ್ಕೆ ಖಂಡಿತ ಜಮಾ ಆಗುತ್ತೆ. ಇನ್ನೊಂದು 2-3 ದಿನದಲ್ಲಿ ಜಮಾ ಆಗ್ಬೋದು ಅಂತಲೇ ಹೇಳ್ಬೋದು. ಯಾಕೆಂದರೆ ಹಂತವಾಗಿ ಬಿಡುಗಡೆ ಆಗಬೇಕು ಅಲ್ವಾ, ಒಟ್ಟಿಗೆ ಬಿಡುಗಡೆ ಮಾಡೋಕ್ಕಾಗಲ್ಲ ಅಲ್ವಾ ಎಲ್ಲ ಜಿಲ್ಲೆಗಳಿಗೂ. ಸೊ ಹಾಗಾಗಿ ಇವಾಗ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ, ಪ್ರಾರಂಭವಾಗಿದೆ. ಇನ್ನು ಕೆಲವೊಂದಿಷ್ಟು ಜಿಲ್ಲೆಗೆ ಹಣ ಬಿಡುಗಡೆ ಆಗಿದೆ ಆಗಲೇ. ಇನ್ನು ಬಿಡುಗಡೆ ಆಗಲಿಲ್ಲದವು ಇವಾಗ ಮುಂದಿನ ಹಂತದಲ್ಲಿ ಬಿಡುಗಡೆ ಮಾಡ್ತಾರೆ. ಖಂಡಿತವಾಗ್ಲೂ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿದಾಗ ನಾನು ಅಪ್ಡೇಟ್ ತಿಳಿಸ್ತೀನಿ, ಓಕೆನಾ. ಹಾಗಾಗಿ ಇಂಥ ಅಪ್ಡೇಟ್ಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಯಾವುದೇ ವಿಷಯ ಇದ್ದರೂ ಅಥವಾ ಏನೇ ನ್ಯೂಸ್ ಇದ್ದರೂ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಲ್ವಾ. ಆವಾಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಇನ್ನು 20ನೇ ಕಂತು, 21ನೇ ಕಂತು, 22ನೇ ಕಂತು, 23ನೇ ಕಂತು 8,000 ಬರುತ್ತೆ. ಈ ಥರದ್ದೆಲ್ಲ ನಂಬಕ್ಕೆ ಹೋಗಬೇಡಿ, ಫೇಕ್ ನ್ಯೂಸ. ಏನಿದೆ ನಿಖರವಾಗಿ ಸತ್ಯ ವಿಷಯ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಯಾವ ಕಂತು ಬಿಡುಗಡೆ ಆಗಿದೆ, ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ, ಯಾವ ಜಿಲ್ಲೆಗೆ ಹಣ ಬಂದಿಲ್ಲ, ಇನ್ನೂ ಪ್ರಾರಂಭ ಆಗಿಲ್ಲ ಅನ್ನೋದನ್ನ ಈ ನಮ್ಮ ಚಾನಲ್ನೆಲ್ಲ ತಿಳಿಸ್ಕೊಡ್ತೇನೆ. ಹಾಗೆ ಇನ್ನು ಯಾವ್ಯಾವ ಜಿಲ್ಲೆಗೆ ಹಣ ಬಂದಿದೆ, ಹಾಗೆ ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಆಗಲಿಕ್ಕೆ ಪ್ರಾರಂಭ ಆಗಿದೆ, ಯಾವ ಜಿಲ್ಲೆಗೆ ಬಂದಿಲ್ಲ ನಮಗಿನ್ನೂ ಅಂತ ನಿಮಗೆ ಗೊತ್ತಾಗುತ್ತೆ ಅಲ್ವಾ. ನಿಮ್ಮ ಜಿಲ್ಲೆಗೆ ನಿಮ್ಮ ಹಣ ಯಾವ್ಯಾವ ಬಂದಿಲ್ಲ ಅಂತ ಹೇಳಿಬಿಟ್ಟು. ಸೊ ಯಾವ್ಯಾವ ಜಿಲ್ಲೆಗೆ ಬಂದಿಲ್ಲ ಅಂತ ಹೇಳಿಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ತಿಳಿಸಿ. ನೆಕ್ಸ್ಟು ನಾನು ಆ ವಿಡಿಯೋ ಕಾಮೆಂಟ್ ನೋಡಿಕೊಂಡು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಹಾಗಾಗಿ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಇವಾಗ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.